ಈ ಜಗತ್ತಿನಲ್ಲಿ ಎಷ್ಟೊಂದು ಪ್ರೀತಿ ಪ್ರೇಮದ ಕಥೆಗಳಿವೆ. ಆ ಪ್ರೀತಿ ಪ್ರೇಮದ ಕಥೆಗಳನ್ನು ಕೇಳಿರ್ತೀರಾ, ಇಲ್ಲ ನೋಡಿರ್ತೀರಾ. ನೀವೆಲ್ಲ ಯಾವತ್ತಾದ್ರೂ ಸಹ ರಾಧಾ ಮತ್ತು ಕೃಷ್ಣರ ದೈವಿಕ ಪ್ರೇಮ ಲೀಲೆಯನ್ನು ಕೇಳಿದ್ದೀರಾ. ಪ್ರೀತಿಸುತ್ತಿರುವಂತಹ ಪ್ರತಿಯೊಂದು ಹುಡುಗ ಹುಡುಗಿನೂ ಸಹ ರಾಧಾ ಮತ್ತು ಕೃಷ್ಣರ ಬಗ್ಗೆ ತಿಳಿದುಕೊಳ್ಳಿ. ಪವಿತ್ರವಾದ ಪ್ರೀತಿ ಅಂದರೆ ಏನು, ಶುದ್ಧವಾದ ಪ್ರೀತಿಯ ತ್ಯಾಗ ಯಾವ ರೀತಿಯಾಗಿರಬೇಕು, ಪ್ರೀತಿಯ ನೆನಪುಗಳು ಶಾಶ್ವತವಾಗಿ ಯಾವ ರೀತಿಯಾಗಿ ಉಳಿದುಕೊಳ್ಬೇಕು, ಎಲ್ಲವೂ ಸಹ ನಿಮಗೆ ತಿಳಿಯುತ್ತೆ. ರಾಧಾ ಸಾಕ್ಷಾತ್ ಶ್ರೀಕೃಷ್ಣನ ಸ್ತ್ರೀ ರೂಪ. ಅವರಿಬ್ಬರಿಗೂ ದೇಹ ಬೇರೆ ಬೇರೆ ಇರಬಹುದು, ಆದರೆ ಆತ್ಮ ಒಂದೇ. ರಾಧಾ ಲಕ್ಷ್ಮಿಯ ಅವತಾರ. ಲಕ್ಷ್ಮಿ ರಾಧಾಳಾಗಿ ಧರೆಗೆ ಬರುವಂತಹ ಉದ್ದೇಶ ಈ ಜಗತ್ತಿಗೆ ಪವಿತ್ರವಾದ ಪ್ರೀತಿಯ ಬಗ್ಗೆ ತಿಳಿಸ್ಕೊಡೋದಕ್ಕೆ. ರಾಧಾ ಮತ್ತು ಕೃಷ್ಣ ಇಬ್ಬರು ಯಮುನಾ ನದಿಯ ತೀರದಲ್ಲಿ ಭೇಟಿಯಾಗ್ತಾರೆ. ರಾಧಾ ಸಂಪೂರ್ಣವಾಗಿ ಶಾಶ್ವತವಾಗಿ ಕೃಷ್ಣನಿಗೆ ಸಮರ್ಪಿತವಾದವಳು. ರಾಧಾಳ ರೀತಿಯಾಗಿ ಜಗತ್ತಿನಲ್ಲಿ ಯಾರಿಂದಲೂ ಸಹ ಅಷ್ಟೊಂದು ಶ್ರೀಕೃಷ್ಣನ ಪ್ರೀತಿಯನ್ನು ಮಾಡೋದಕ್ಕೆ ಯಾರಿಂದಲೂ ಸಹ ಸಾಧ್ಯ ಇಲ್ಲ. ಶ್ರೀಕೃಷ್ಣನಿಲ್ಲದೆ ರಾಧಾ ಒಂದು ಕ್ಷಣವೂ ಸಹ ಇರಲಾರಳು. ಕೃಷ್ಣನಿಲ್ಲದಂತಹ ಒಂದೊಂದು ಕ್ಷಣವೂ ಸಹ ರಾಧಾಳಿಗೆ 1000 ವರ್ಷಗಳು ಕಳೆದಂತೆ. ಎಲ್ಲಾದರೂ ಸಹ ಕೊಳಲಿನ ನಾದ ಕೇಳಿಸಿದರೆ ಸಾಕು, ನನ್ನ ಕೃಷ್ಣ ಬಂದ ಅಂತ ಓಡೋಡಿ ಬರ್ತಾ ಇರ್ತಾಳೆ. ಕೃಷ್ಣ ಜೊತೆಯಲ್ಲಿ ಇಲ್ಲದಂತಹ ಸಮಯದಲ್ಲಿ ರಾಧಾ ತನ್ನಲ್ಲೇ ತಾನು ಕೃಷ್ಣನನ್ನು ಕಾಣ್ತಾ ಇರ್ತಾಳೆ. ತನ್ನ ಜೊತೆಗೆ ತಾನೇ ಮಾತನಾಡ್ಕೊಳ್ತಿರ್ತಾಳೆ. ರಾಧಾಳಿಗೆ ಕೃಷ್ಣ ಉಸಿರಾಗ್ಬಿಟ್ಟಿರ್ತಾನೆ. ಇವಳ ಪ್ರೀತಿಯನ್ನು ನೋಡಿದಂತಹ ಜಗತ್ತು ಉಚ್ಚಿ ಅಂತ ನೋಡೋದಕ್ಕೆ, ನಗೋದಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಅಪಹಾಸ್ಯವನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಈ ಎಲ್ಲ ವಿಷಯವೂ ಸಹ ಕೃಷ್ಣನಿಗೆ ತಿಳಿಯುತ್ತೆ. ಕೃಷ್ಣ ತುಂಬ ದುಃಖಿತನಾಗ್ಬಿಡ್ತಾನೆ. ನಾನಿಲ್ಲದೆ ನನ್ನ ರಾಧಾ ಯಾವ ರೀತಿಯಾಗಿ ಬದುಕಬಲ್ಲಳು, ಈ ರೀತಿಯಾಗಿ ಯೋಚನೆಯನ್ನು ಮಾಡ್ತಾ ಕುಳಿತುಕೊಂಡ್ಬಿಡ್ತಾನೆ. ಅದೊಂದು ದಿನ ರಾಧಾಳನ್ನು ನೋಡೋದಕ್ಕೆ ಹೊರಡ್ತಾನೆ. ರಾಧಾಳ ಮುಖವನ್ನು, ಅವಳ ಮುಗ್ಧ ಪ್ರೀತಿಯನ್ನು ಕಂಡಂತಹ ಕೃಷ್ಣ ಹಾಗೆ ಮೈ ಮರೆತು ನಿಲ್ತ್ಬಿಡ್ತಾನೆ. ರಾಧಾಳಿಗೆ ಹೇಳ್ತಾನೆ, ನಿಮ್ಮ ಪ್ರೀತಿಯ ಅನುಭವವನ್ನು ನಾನು ಸಹ ಪಡೆದುಕೊಳ್ಬೇಕು ಅನಿಸ್ತಿದೆ. ಹೀಗಾಗಿ ಸ್ವಲ್ಪ ಸಮಯಗಳ ಕಾಲ ನಾನು ರಾಧಾಳಾಗಿ ಬದಲಾಗ್ತೀನಿ, ನೀವು ಕೃಷ್ಣನಾಗಿ ಬದಲಾಗಿ ಅಂತ ಹೇಳ್ತಾನೆ. ನಾಚಿಕೆಯಿಂದ ರಾಧಾ ಸಹ ತನ್ನ ವಸ್ತ್ರವನ್ನು ತೆಗೆದುಕೊಂಡು ಬಂದು ಕೃಷ್ಣನಿಗೆ ನೀಡ್ತಾಳೆ. ಕೃಷ್ಣ ವಸ್ತ್ರವನ್ನೆಲ್ಲ ಧರಿಸ್ಕೊಳ್ತಾನೆ. ಧರಿಸ್ಕೊಂಡಾದ ಮೇಲೆ ರಾಧಾಳು ಸಹ ಕೃಷ್ಣನಾಗೋದಕ್ಕೆ ನವಿಲುಗರಿಯನ್ನು ತೊಟ್ಕೊಳ್ತಾಳೆ. ಹಾಗೆ ಕೊಳನ ಹಿಡಿದು ನಿಂತ್ಕೊಳ್ತಾಳೆ. ಕೃಷ್ಣ ಹೇಳ್ತಾನೆ, ನಾನು ರಾಧಾಳಾಗಿ ಬದಲಾದೆ ಅಂತ. ಅದಕ್ಕೆ ಕೃಷ್ಣನ ರೂಪದಲ್ಲಿದ್ದಂತಹ ರಾಧೆ ಹೇಳ್ತಾಳೆ, ನೀವು ಬಾಹ್ಯದಿಂದ ಮಾತ್ರ ರಾಧಾಳಾಗಿ ಬದಲಾಗಿದ್ದೀರಿ, ಹೃದಯದಿಂದ ರಾಧಾಳಾಗಿ ಬದಲಾಗಿಲ್ಲ ಅಂತ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಸ್ವಲ್ಪ ಸಮಯಗಳ ಬಿಟ್ಟು ಮತ್ತೆ ವಾಪಸ್ ಬರ್ತಾಳೆ. ಕೃಷ್ಣನ ರೂಪದಲ್ಲಿದ್ದಂತಹ ರಾಧಾ ಬಂದು ಹೇಳ್ತಾಳೆ ಕೃಷ್ಣನಿಗೆ, ನಿಮ್ಮ ನಕಲಿ ರಾಧಾ ನಿಜವಾದ ರಾಧಾಳ ರೀತಿಯಾಗಿ ಪ್ರೀತಿಸೋದಕ್ಕೆ ಸಾಧ್ಯವಾಯ್ತಾ ಅಂತ ಕೇಳ್ತಾಳೆ. ಇದನ್ನು ಕೇಳಿದ ಕ್ಷಣ ಕೃಷ್ಣನ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಡುತ್ತೆ. ರಾಧಾಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಂತಹ ಕೃಷ್ಣ ಯೋಚಿಸ್ತಾನೆ, ಸಾಕ್ಷಾತ್ ಭಗವಂತನಾದಂತಹ ನನ್ನ ಕೈಯಲ್ಲೇನೆ ಒಂದು ಕ್ಷಣಕ್ಕೆ ರಾಧಾಳಾಗಿ ಬದಲಾಗೋದಕ್ಕೆ ಸಾಧ್ಯವಾಗಲಿಲ್ವಲ್ಲ. ರಾಧಾಳ ಪ್ರೀತಿ ಜಗತ್ತನ್ನೇ ಮೀರಿದ್ದು, ರಾಧಾಳ ಪ್ರೀತಿ ಅಷ್ಟೊಂದು ಪವಿತ್ರವಾದಂತಹದ್ದು ಅಂತ ಯೋಚಿಸುತ್ತಾ ಸಂಪೂರ್ಣವಾಗಿ ಕೃಷ್ಣ ರಾಧಾಳಿಗೆ ಶರಣಾಗತಿಯಾಗ್ಬಿಡ್ತಾನೆ. ಅದೊಂದು ದಿನ ಕೃಷ್ಣ ವೃಂದಾವನದಿಂದ ಮಧುರಾಗೆ ಹೋಗುವಂತಹ ಸಮಯ ಬರುತ್ತೆ. ರಾಧಾ ತಡಿಬೋದಾಗಿತ್ತು, ಕೃಷ್ಣನನ್ನು ಕಳಿಸ್ಕೊಳ್ದಲ್ಲೇ ಉಳಿಸ್ಕೋದಾಯ್ತು ಜೊತೆಲೇನೆ. ರಾಧಾ ಎಂದಿಗೂ ಸಹ ಆ ರೀತಿಯಾಗಿ ಮಾಡೋದಕ್ಕೆ ಹೋಗೋದಿಲ್ಲ. ರಾಧಾ ಪ್ರೀತಿಯಿಂದ ಅಷ್ಟೇ ಖುಷಿಯಾಗಿ ಕೃಷ್ಣನನ್ನು ಮಥುರಾಗೆ ಕಳಿಸ್ಕೊಡ್ತಾಳೆ. ರಾಧಾಳಲ್ಲಿ ಯಾವುದೇ ರೀತಿಯಾದಂತಹ ಸ್ವಾರ್ಥ ಇರಲಿಲ್ಲ. ಅಂದು ರಾಧಾ ಏನಾದ್ರೂ ಕೃಷ್ಣನನ್ನು ಮಥುರಾಗೆ ಕಳಿಸ್ಕೊಡದೆ ಹೋಗಿದ್ದಿದ್ರೆ ಮಹಾಭಾರತವೇ ನಡೀತಿರಲಿಲ್ಲ, ಧರ್ಮ ಸಂಸ್ಥಾಪನೆ ನಡೀತಾ ಇರಲಿಲ್ಲ. ರಾಧಾ ತ್ಯಾಗಮಯಿ, ತನ್ನ ಪ್ರೀತಿಯನ್ನೇ ತ್ಯಾಗ ಮಾಡಿದಂಥವಳು ಲೋಕ ಕಲ್ಯಾಣಕ್ಕಾಗಿ. ರಾಧಾ ಮತ್ತು ಕೃಷ್ಣ ಇವರಿಬ್ಬರನ್ನು ಜಗತ್ತು ಮದುವೆ ಆಗಿಲ್ಲ ಅಂತ ನೋಡುತ್ತೆ, ಆದರೆ ಅವರಿಬ್ಬರೂ ಸಹ ಮದುವೆ ಆಗಿದ್ದರು. ರಾಧಾ ಕೃಷ್ಣನ ನೆರಳನ್ನು ಮದುವೆ ಆಗ್ತಾಳೆ, ಹಾಗೆ ಕೃಷ್ಣನೂ ಸಹ ರಾಧಾಳ ನೆರಳನ್ನು ಮದುವೆ ಆಗ್ತಾನೆ. ಅವರನ್ನೇ ನಾವು ಹೇಳಂತಹದ್ದು ಶ್ರೀಮನ್ ಲಕ್ಷ್ಮೀನಾರಾಯಣ ಅಂತಂದ್ಬಿಟ್ಟು. ಶ್ರೀಮನ್ ಲಕ್ಷ್ಮೀನಾರಾಯಣ ಅಂತ ಏಕೆ ಹೇಳ್ತೀವಿ ಅಂದರೆ, ನಾವು ಮೊದಲು ಲಕ್ಷ್ಮಿಯನ್ನು ಕರಿತೀವಿ, ಹಾಗೆ ನಂತರ ನಾರಾಯಣನನ್ನು ಕರಿತೀವಿ. ಇಲ್ಲೂ ಸಹ ಮೊದಲು ಆ ರಾಧಾಳಿಗೆ ಒಂದು ಆದ್ಯತೆಯನ್ನು ನೀಡಲಾಗಿದೆ. ಇದು ನಮ್ಮ ಸನಾತನ ಧರ್ಮದಲ್ಲಿ ಒಂದು ಹೆಣ್ಣಿಗೆ ನೀಡುವಂತಹ ಪವಿತ್ರವಾದಂತಹ ಸ್ಥಾನ. ಯಾರನ್ನು ಸಹ ನಾರಾಯಣ ಲಕ್ಷ್ಮಿ ಅಂತ ಕರೆಯೋದಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿರುವಂತಹ ಕೆಲವೊಂದಷ್ಟು ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡ್ರೆ ಜೀವನದಲ್ಲಿ ನಾವು ಬೇರೆ ಯಾರಿಂದನೂ ಸಹ ಕಲಿಬೇಕಾದಂಥದ್ದು ಎಂಥದ್ದು ಇಲ್ಲ. ಆದರೆ ನನಗೆಲ್ಲೋ ಒಂದು ಕಡೆ ಬೇಜಾರಾಗಂಥದ್ದು ಏನು ಅಂತಂದರೆ, ನಮ್ಮಲ್ಲೇ ಎಲ್ಲವೂ ಸಹ ಇರಬೇಕಾದ್ರೆ ಯಾರ್ದೋ ಪ್ರೇಮ ಕಥೆಗಳನ್ನು ಇಟ್ಕೊಂಡು, ಯಾರ್ದೋ ವಿಷಯಗಳನ್ನು ಇಟ್ಕೊಂಡು ಅದು ಪವಿತ್ರವಾದಂತಹ ಪ್ರೇಮ,
ಇಡೀ ಪ್ರಪಂಚಕ್ಕೆ ಪ್ರೀತಿಯನ್ನು ಕಲಿಸ್ಕೊಟ್ಟವರು, ಜಗತ್ತಿಗೆ ಪ್ರೀತಿಯ ಬಗ್ಗೆ ತಿಳಿಸ್ಕೊಟ್ಟವರು ಅಂತಂದ್ಬಿಟ್ಟು ಬೇರೆಯವರ ಬಗ್ಗೆ ಹೇಳ್ಕೊಳ್ತಾ ಓಡಾಡಬೇಕಾದ್ರೆ ಇಂತಹ ವಿಷಯಗಳನ್ನು ನಾವು ಸಹ ತಿಳಿಸ್ಕೊಡುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಪ್ರೀತಿಸ್ತಿರೋಂಥವರು ನಿಮ್ಮ ಪ್ರೀತಿಯ ಬಗ್ಗೆ ಕಾಳಜಿಯನ್ನು ವಹಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.